ಮೈಸೂರಿನ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಒಂದು ಸಂಚಲನ ಮೂಡಿಸುವಂತಹ ಸುದ್ದಿ. ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಮೈಸೂರು ಲೋಕಸಭೆ ಎಲೆಕ್ಷನ್ ಅಖಾಡದಲ್ಲಿ ಇದೊಂದು ರೀತಿ ಸಂಚಲನ. ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ, ಯಾರಿಗೆ? ಪ್ರತಾಪ್ ಸಿಂಹಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ರೆಡಿ ಆಗಿದೆಯಂತೆ. ಬಲವಾಗಿ ಕೇಳಿ ಬರ್ತಾ ಇದೆ. ಮೈಸೂರು ರಾಜಮನೆತನದ ಹೆಸರು ಯದುವೀರ್ ಒಡೆಯರ್ ಅವರನ್ನು ಸಂಪರ್ಕಿಸಿದ್ದಾರಂತೆ ಬಿಜೆಪಿ ನಾಯಕರು. ಒಂದು ವೇಳೆ ಏನಾದರೂ ಪ್ರಮೋದಾದೇವಿ ಒಡೆಯರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಈ ಬಾರಿ ಮೈಸೂರು ಲೋಕಸಭಾ ಅಖಾಡದಿಂದ ಯದುವೀರ್ ಒಡೆಯರ್ ಅವರನ್ನು ಕಣಕ್ಕಿಳಿಸುವ ಚಿಂತನೆಯನ್ನು ಈಗಾಗಲೇ ಹೈಕಮಾಂಡ್ ಮಾಡಿದೆ. ಇದರ ಬಗ್ಗೆ ಈಗಾಗಲೇ ಕೆಲವು ಡೆವಲಪ್ಮೆಂಟ್ಸ್ ಕೂಡ ಆಗಿದೆ. ಯದುವೀರ್ ಅವರು ಕೂಡ ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಟ್ ಅಲ್ಟಿಮೇಟ್ಲಿ ಪ್ರಮೋದಾದೇವಿ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ಹಲವಾರು ಕಾರಣಗಳನ್ನು ಹುಡುಕ್ಬೋದು. ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ BJP ಮತ್ತು JDS ಮೈತ್ರಿ ಮಾಡಿಕೊಂಡ್ರೂ ಆಶಾದಾಯಕವಾಗಿಲ್ಲ. ಜೊತೆಗೆ ಕಾಂಗ್ರೆಸ್ ಅವರು ಸ್ಟ್ರಾಂಗ್ ಆಗಿದ್ದಾರೆ, ಹೆಚ್ಚೆಚ್ಚು ಕಾಂಗ್ರೆಸ್ MLAಗಳಿದ್ದಾರೆ. ಹಾಗಾಗಿ ಒಂದು ಗೆಲ್ಲಬೇಕು, ದೊಡ್ಡ ಮಾರ್ಜಿನ್ನಲ್ಲಿ ಗೆಲ್ಲಬೇಕು. ಅಮಿತ್ ಶಾ ಅವರ ಆಸೆ ಮೈಸೂರು ಭಾಗದಲ್ಲಿ ದೊಡ್ಡ ಮಾರ್ಜಿನ್ನಲ್ಲಿ ಗೆಲ್ಲಬೇಕು. ಜೊತೆಗೆ ಯಾರು ಮೈಸೂರು ಕ್ಯಾಂಡಿಡೇಟ್ ಆಗ್ತಾರೆ ಅವರ ಪ್ರಭಾವ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಆಗಬೇಕು. ಲೈಕ್ ಚಾಮರಾಜನಗರ, ಹಾಸನ, ಮಂಡ್ಯ. ಈ ಎಲ್ಲ ಕಾರಣದಿಂದ ಅವರ ಹೆಸರನ್ನು ಪ್ರಪೋಸ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡಿತಾ ಹೋಗೋಣ. KP, ಈಗ ಯದುವೀರ್ ಒಡೆಯರ್ ಅವರನ್ನು ಕಣಕ್ಕಿಳಿಸುವ ಕುರಿತಂತೆ ಡೆವಲಪ್ಮೆಂಟ್ಸ್ ಎಲ್ಲಿ ತನಕ ಆಗಿದೆ ಅಂತ? ಅರವಿಂದ್, ಒಂದಂತೂ ಸ್ಪಷ್ಟ. ಏನೋ ಬಿಜೆಪಿಯ ಹೈಕಮಾಂಡ್ ಜೊತೆಗೆ ಕೆಲವು ರಾಜ್ಯ ನಾಯಕರುಗಳು ಪ್ರಮುಖವಾಗಿ ಯದುವೀರ್ ಅವರನ್ನ ಟಿಕೆಟ್ನ ವಿಚಾರದಲ್ಲಿ ಸಂಪರ್ಕಿಸಿರುವುದಂತೂ ಸ್ಪಷ್ಟ. ಆದ್ರೆ ಇನ್ನು ಕೂಡ ಅಧಿಕೃತವಾಗಿ ಏನು ಸಂಪೂರ್ಣವಾಗಿ ನಾನು ಒಪ್ಪಿದ್ದೇನೆ ನಿಮ್ಮ ಆಫರ್ನ ಅನ್ನುವಂತಹ ಅಧಿಕೃತವಾದಂತಹ ಅಭಿಪ್ರಾಯ ಇನ್ನು ಅರಮನೆಯಿಂದ ಬಂದಿಲ್ಲ. ಆದ್ರೆ ಕೆಲವು ನಾಯಕರುಗಳು, ಅಂದ್ರೆ ಬಿಜೆಪಿ ಹೈಕಮಾಂಡ್ ಪ್ರಬಲವಾದಂತಹ ನಾಯಕರು ಮತ್ತು ರಾಜ್ಯ ಬಿಜೆಪಿಯ ಪ್ರಬಲ ನಾಯಕರು ಅವರನ್ನ ಸಂಪರ್ಕವನ್ನ ಮಾಡಿದ್ದಾರೆ. ಆದ್ರೆ ಒಂದು ಹಂತದಲ್ಲ ಅವರ ಮಾತುಕತೆಗಳಲ್ಲಿ ಯದುವೀರ್ ಅವರಿಗೆ ಈ ವಿಚಾರದಲ್ಲಿ ಸಮ್ಮತಿ ಇದ್ದಂತಿದೆ. ಇದೊಂದು ರೀತಿಯಾಗಿ ಮೈಸೂರಿನ ಮಹಾರಾಜರ ಸೆಕೆಂಡ್ ಇನ್ನಿಂಗ್ಸ್. ಯಾಕಂದ್ರೆ ಈ ಹಿಂದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಇದ್ದಂತ ಸಂದರ್ಭದಲ್ಲಿ ಅವರು ಕೂಡ ರಾಜಕಾರಣದಲ್ಲಿದ್ರು. ಆ ನಂತರದಲ್ಲಿ ದೊಡ್ಡ ಮಟ್ಟದ ಒಂದು 15-16 ವರ್ಷ ಗ್ಯಾಪ್ ಆಗಿತ್ತು. ಹಾಗಾಗಿ ಇದು ಒಂದು ರೀತಿಯಾದಂತಹ ಸೆಕೆಂಡ್ ಇನ್ನಿಂಗ್ಸ್. ಸದ್ಯಕ್ಕೆ ಈ ವಿಚಾರದಲ್ಲಿ ಪ್ರಮೋದಾದೇವಿ ಒಡೆಯರ್ ಅವರ ಅಭಿಪ್ರಾಯ ಬಹಳ ಮುಖ್ಯವಾಗಿರುತ್ತೆ. ಸದ್ಯಕ್ಕೆ ಪ್ರಮೋದಾದೇವಿ ಒಡೆಯವರು ಔಟ್ ಆಫ್ ಸ್ಟೇಟ್ ಇದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಇನ್ನೂ ಕೂಡ ಮಾತುಕತೆ ಆಗಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು, ಬಿಜೆಪಿಯ ಹೈಕಮಾಂಡ್ ಟಿಕೆಟ್ ಅನ್ನ ಬದಲಾಯಿಸುವಂತಹ ದೃಷ್ಟಿಯಿಂದಾಗಿ ಯದುವೀರ್ ಅವರನ್ನ ಸಂಪರ್ಕ ಮಾಡಿದೆ ಅಂತ. ಆದ್ರೆ ಇಲ್ಲಿ ಉತ್ತರ ಸಿಗದ ಒಂದು ಪ್ರಶ್ನೆ ಏನು ಅಂದ್ರೆ, ಯಾವ ಕಾರಣಕ್ಕೋಸ್ಕರವಾಗಿ ಪ್ರತಾಪ್ ಸಿಂಹ ಅವ್ರನ್ನ ಬದಲಾಯಿಸ್ತಾ ಇದ್ದೀವಿ ಅನ್ನುವಂತ ಪ್ರಶ್ನೆ. ಕೆಲವೊಂದು ಸತಿ ಯಾವ ಕಾರಣವನ್ನು ಹೇಳದೆ ಬದಲಾಯಿಸಿರುವುದು ಉಂಟು. ಬಿಜೆಪಿ ಹೈಕಮಾಂಡ್ ಅಲ್ಲಿ ಆ ರೀತಿಯಾಗಿ ನಡೆದಿದ್ದುಂಟು. ಸದ್ಯಕ್ಕೆ ಈ ಪ್ರಶ್ನೆಗೆ ಒಂದು ಉತ್ತರ ಸಿಗ್ತಾ ಇಲ್ಲ. ಆದ್ರೆ ಬದಲಾವಣೆಗೆ ಒಂದು ರೀತಿಯಂತ ಮನಸ್ಸನ್ನ ಬಿಜೆಪಿ ಹೈಕಮಾಂಡ್ ಮಾಡಿರುವಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅರವಿಂದ್. ಓಕೆ KP, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದ. ಹೈಕಮಾಂಡ್ನವರು ರೀಸನ್ ಕೊಡಲೇಬೇಕು ಅಂತನೂ ಏನಿಲ್ಲ. ಒಂದು ವೇಳೆ ಬದಲಾವಣೆ ಆಗಿದ್ದೇ ನಿಜ ಆದರೆ ಅವ್ರು ಯಾರಿಗೂ ಕಾರಣವನ್ನು ಹೇಳಬೇಕು ಅಂತ ಏನಿಲ್ಲ. ಬಟ್ ಎಲ್ಲವನ್ನ ಅಳೆದು ತೂಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವಾಗಿ ಅಂತಿಮ ತೀರ್ಮಾನವನ್ನು ತಗೊಳ್ತಾರೆ.